ಲಿಡ್ಕರ್ ನಿಗಮದ ವತಿಯಿಂದ ಚರ್ಮ ಕುಶಲಕರ್ಮಿಗಳಿಂದ ಪಾದರಕ್ಷೆ ತಯಾರಿಕಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಬೆಂಗಳೂರಿನ ಕೆಂಗೇರಿ ಕಿಲ್ಟ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸ್ಪರ್ಧೆಗೆ ವಿವಿಧ ಜಿಲ್ಲೆಗಳಿಂದ 2 ಮಹಿಳೆಯರು ಸೇರಿ 30ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರೋ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಪರಿಶಿಷ್ಟ ಜಾತಿಯ ಚರ್ಮ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ 1976ರಿಂದಲೂ ಡಾಕ್ಟರ್ ಬಾಬು ಜಗಜೀವ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಶ್ರಮಿಸ್ತಾ ಇದೆ. ನಿಗಮವು ರಾಜ್ಯಾದ್ಯಂತ ಲಿಡ್ಕರ್ ಬ್ರ್ಯಾಂಡ್ನ 16 ಮಾರಾಟ ಮಳಿಗೆಗಳನ್ನು ಹೊಂದಿದ್ದು, ಇ-ಕಾಮರ್ಸ್ ಪೋರ್ಟಲ್ನ ಮೂಲಕ ತಳಮಟ್ಟದ ಕುಶಲಕರ್ಮಿಗಳ ಅಪ್ಪಟ ಚರ್ಮೋತ್ಪನ್ನಗಳಿಗೆ ಸುಸ್ಥಿರ ಮಾರುಕಟ್ಟೆ ಕಲ್ಪಿಸುತ್ತಿದೆ. ಪ್ರಸ್ತುತ ರಾಜ್ಯದ ನೈಜ ಚರ್ಮ ಕುಶಲಕರ್ಮಿಗಳ ತಾಂತ್ರಿಕ ನೈಪುಣ್ಯತೆ ಹಾಗೂ ಸೃಜನಶೀಲತೆಯನ್ನ ಪ್ರೋತ್ಸಾಹಿಸುತ್ತಿದೆ. ಮೊದಲ ಬಾರಿ ಸ್ಪರ್ಧೆ ಏರ್ಪಡಿಸಿ ಬಹುಮಾನದ ಮೂಲಕ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ. ಪ್ರಥಮ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000 ಹಾಗೂ ಇಬ್ಬರು ತಲಾ 10,000 ರೂಪಾಯಿಯ ಸಮಾಧಾನಕರ ಬಹುಮಾನವನ್ನ ನೀಡುವುದಕ್ಕೆ ತೀರ್ಮಾನಿಸಲಾಗಿದೆ. ಈ ನಿಗಮದಲ್ಲಿ ಮೊದಲ ಬಾರಿಗೆ ನಾವು ಈ ಒಂದು ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ರಾಜ್ಯಾದ್ಯಂತ ಸುಮಾರು 30 ಮಂದಿ ನಮಗೆ ಹೆಸರು ಕೊಟ್ಟು, ಬೀದರ್ನಿಂದ ಹಿಡಿದು ದಕ್ಷಿಣ ಕರ್ನಾಟಕದವರೆಗೆ ಭಾಳಷ್ಟು ಜನ ಬಂದಿದ್ದಾರೆ. ಮತ್ತು ಮಹಿಳೆಯರು ಕೂಡ ವಿಶೇಷವಾಗಿ 2 ಮಂದಿ ಮಗು ಸಮೇತ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮುಂದೆ ಭವಿಷ್ಯದಲ್ಲಿ ಇದನ್ನು ಹೆಚ್ಚಿನ ಮಟ್ಟಿಗೆ ಪಾಲ್ಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಆಶಾಭಾವನೆ ಇದೆ. ಏಕೆಂದರೆ ಇದು ಮೊದಲನೇ ಸರ್ತಿ ಮಾಡ್ತಾ ಇರೋದ್ರಿಂದ ಇಷ್ಟರ ಮಟ್ಟಿಗೆ ಇದು ಬರ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಮತ್ತು ಜಾಗತಿಕ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ವ್ಯಾಪ್ತಿಗೆ ಇದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಇದರಲ್ಲಿ ನಾವು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಮೊದಲನೇ ಬಹುಮಾನ 50,000, ಎರಡನೇ ಬಹುಮಾನ 30,000, ಹಾಗೆ ಮೂರನೇ ಬಹುಮಾನ ಅಂತ ಹೇಳಿ 20,000. 2 ಸಮಾಧಾನಕರ ಬಹುಮಾನಗಳನ್ನ ನಾವು ಕೊಡ್ತಾ ಇದ್ದೀವಿ. 10,000ದ 2 ಸಮಾಧಾನಕರ ಬಹುಮಾನ ಇದೆ. ಒಬ್ಬ ಮೇಕರ್ಗೆ ಏನೇನು ಬೇಕು, ಟೂಲ್ ಕಿಟ್ಟು, ಮೆಷಿನರೀಸು ಎಲ್ಲ ಕಿಲ್ಟ್ ಸಂಸ್ಥೆಯಲ್ಲಿ ಲಭ್ಯ ಇರೋದ್ರಿಂದ ನಮ್ಮ ಲಿಡ್ಕರ್ನ ಈ ಒಂದು ಕಾರ್ಯಕ್ರಮವನ್ನು ನಾವು ಕಿಲ್ಟ್ನಲ್ಲಿ ಆಯೋಜಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಅದ್ಭುತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ನಿಗಮದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.